ಪ್ರಥಮ ವರ್ಷದ ವಾರ್ಷಿಕೋತ್ಸವ ಮತ್ತು ಶ್ರೇಷ್ಠ ಸಮಾಜ ಸುಧಾರಕ ಪ್ರಶಸ್ತಿಯನ್ನು ನೀಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಎಲ್ಲ ಜಿಲ್ಲೆಯವರು ಸಹಿತ ಸೇರಿ ಬೆಂಗಳೂರಿನ ಗಾಂಧಿ ಮಂದಿರದಲ್ಲಿ ಇದೇ ಬರುವ 15ನೇ ತಾರೀಕು ಒಂದು ಕಾರ್ಯಕ್ರಮವನ್ನು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದೇ ಸಮಯದಲ್ಲಿ 5 ಜಿಲ್ಲೆಗಳ ಹೊಸ ಜಿಲ್ಲೆಗಳ ನಿಯೋಜಿತ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಕೂಡ ಅವತ್ತಿನ ದಿವಸ ನಡೆಯಲಿದೆ. ಆ ಕಾರ್ಯಕ್ರಮದಲ್ಲಿ 5 ಜನ ಶ್ರೇಷ್ಠ ಸಮಾಜ ಸುಧಾರಕರಿಗೆ ಪ್ರಶಸ್ತಿಯನ್ನು ಸಹಿತ ನಾವು ಬೆಂಗಳೂರಲ್ಲಿ ನೀಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಶ್ರೀ ಸಂತೋಷ್ ಹೆಗಡೆಯವರು, ನಿವೃತ್ತ ನ್ಯಾಯಮೂರ್ತಿಗಳು, ಲೋಕಾಯುಕ್ತ ಅವರು ಬರ್ತಾ ಇದ್ದಾರೆ. ಹಾಗೂ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ, ಇವರು ಸಹಿತ ಬರ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯ ರಾಜ್ಯಾಧ್ಯಕ್ಷರಾದ ಹೇಮಂತ್ ನಾಗರಾಜ್ ಅವರು ವಹಿಸ್ತಾ ಇದ್ದಾರೆ. ಹಾಗೆ ಪ್ರಾಸ್ತಾವಿಕ ನುಡಿಯನ್ನು ಶ್ರೀ ಸಜ್ಜಲಿ, ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ, ಇವರು ಮಾಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಷಡಾಕ್ಷರಿಯವರು ಹಾಗೂ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಿವೇಕ್ ಸುಬ್ಬಾರೆಡ್ಡಿಯವರು ಹಾಗೂ ವೈಜಿ ಮುರಳೀಧರ್, ವೀರೇಶ್ ಬೆಳ್ಳೂರ್, ಭೀಮಪ್ಪ ಗುಂಡಪ್ಪ, ಶ್ರೀ ಎಂ ವೆಂಕಟೇಶ್, ಕೃಷ್ಣಮೂರ್ತಿ, ಹೀಗೆ ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ: ನಮ್ಮ ಜಿಲ್ಲೆಯಲ್ಲಿ ಮಾಹಿತಿ ಹಕ್ಕು ಬಳಕೆದಾರರು ಹಾಗೂ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರೋತ್ಸಾಹಿಸಿ ನಮ್ಮನ್ನು ಬೆಂಬಲಿಸಬೇಕು ಅಂತ ಈ ಮೂಲಕ ಎಲ್ಲ ಸಮನ್ವಯ ಮನಸ್ಕರುಗಳಿಗೆ ನಾನು ಕೇಳ್ತಾ ಇದ್ದೀನಿ. ನನ್ನ ಹೆಸರು ರಾಘವೇಂದ್ರ ತಾಳಗುಪ್ಪ ಅಂತ. ನಾನು ನಿಯೋಜಿತ ಅಧ್ಯಕ್ಷ, ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯ ಶಿವಮೊಗ್ಗ ಜಿಲ್ಲಾ ಘಟಕಕ್ಕೆ ನಿಯೋಜಿತ ಅಧ್ಯಕ್ಷನಾಗಿದ್ದೀನಿ. ನಿಯೋಜಿತ ಅಂದರೆ ಮಿತ್ರರೇ, ಅದು ಇನ್ನೂ ನಮ್ಮ ಘಟಕ ಉದ್ಘಾಟನೆ ಆಗಿಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಘಟಕ ಉದ್ಘಾಟನೆ ಆಗ್ತಾ ಇದೆ. ನಾವೆಲ್ಲ ನಿಯೋಜಿತ ಪದಾಧಿಕಾರಿಗಳು. ಈಗ ನಿಯೋಜಿತ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ನಿಯೋಜನೆ ಕಾರ್ಯನಿರ್ವಹಿಸಲಿ ಅಂತೇಳಿ ನಾವು ಈ ಮಾಧ್ಯಮ ಹಕ್ಕು ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯನ್ನು ಶಿವಮೊಗ್ಗದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀವಿ. ಇನ್ನೂ ಮಾಡಿಲ್ಲ ಸರ್, ಈಗ ಸ್ಟಾರ್ಟ್. ಹಾಂ, ರಾಜ್ಯ ಘಟಕ ಹಲವಾರು ಅಧಿಕಾರಿಗಳಿಗೆ ಜೈಲಿಗೆ ಕಳಿಸಿದೆ, ಸಸ್ಪೆಂಡ್ ಮಾಡಿದೆ, ಸುಮಾರು ಜನರಿಗೆ ನೋಟಿಸ್ ಇಶ್ಯೂ ಮಾಡಿಸಿದೆ. ಆಮೇಲೆ ಈಗ ಇಲ್ಲಿ ನಮ್ಮಲ್ಲೇ ಒಬ್ಬರು ಜಗದೀಶ್ ಅಂತ ಇದ್ದಾರೆ, ಅವರು ಅಷ್ಟೇ ಈಗ ಆಲ್ರೆಡಿ ನಮ್ಮ ಸಂಸ್ಥೆಯಲ್ಲಿ ಅಧಿಕೃತವಾಗಿ ಇಲ್ಲದೇ ಇದ್ರು, ಅಂದರೆ ಇಷ್ಟು ದಿನ ಇಲ್ಲದೆ ಹೋದರು. ಅವರು RT ಅರ್ಜಿಯಲ್ಲಿ ಹಾಕಿ ಅವ್ರಿಗೆ ಸುಮಾರು ಜನಕ್ಕೆ ಅವರು ಶಿಕ್ಷೆ ಪ್ರಮಾಣವನ್ನು ಸಹಿತ ಕೊಟ್ಟಿದ್ದಾರೆ. ಸರ್, ಅದು ಇಲ್ಲ ಅಂತ ನಾನು ಹೇಳೋ ಉದ್ದೇಶ ಇಲ್ಲ. ಅಲ್ಲಿ ತಪ್ಪಿದೆ ಅಂತ ಹೇಳಿದ್ರೆ ಅದನ್ನು ಸರಿಪಡಿಸ್ತಕ್ಕಂಥ ಒಂದು ಕೆಲಸಕ್ಕೆ ನಾವು ಸ್ವಲ್ಪ ಕೈ ಜೋಡಿಸೋಣ ಅಂತ ಈ ಕೆಲಸಕ್ಕೆ ಕೈ ಹಾಕಿದ್ವಿ. 5 ಜನಕ್ಕೆ ನಾವು ಅದನ್ನು ಕೊಡ್ತಾ ಇದ್ದೀವಿ. ಒಬ್ಬ ಶಿಕ್ಷಕ, ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೆ ಆ ಒಂದು ಪ್ರಶಸ್ತಿಯನ್ನು ನಮಗೆ ರಾಜ್ಯ ಮಟ್ಟದಲ್ಲಿ 15ನೇ ತಾರೀಕು ಭಾನುವಾರ ಅವ್ರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೀವಿ. 5 ಜನದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಗೂ ಒಂದು ಪ್ರಶಸ್ತಿ ಬಂದಿದೆ. ಸರ್, ಸಾಗರದ ತ್ಯಾಗರ್ತಿ ಅಂತ ಒಂದು ಗ್ರಾಮದಲ್ಲಿ ಬಿಳಿಸಿರೆ ಅಂತ ಒಂದು ಊರಿದೆ. ಅವರು ಕಿರಿಯ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಪಾಠ ಮಾಡ್ತಾರೆ. ಪ್ರಭಾರಿ ಮುಖ್ಯ ಶಿಕ್ಷಕರ ಪಾಠ ಮಾಡ್ತಾರೆ. ಅವರು ಮುಂಚೆ ಮುಪ್ಪಾನೆಯಲ್ಲಿ ಕೆಲಸ ಮಾಡಿದರು. ಅಲ್ಲಿ ಒಂದು ದಟ್ಟ ಕಾಡಲ್ಲಿ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿ 5 ಕಿಲೋಮೀಟ್ರ್ ಕಾಡಲ್ಲಿ ನಡ್ಕೊಂಡು ಹೋಗಿ ಮಕ್ಕಳನ್ನ ಜೊತೆ ಕರ್ಕೊಂಡು ಬಂದು ಪಾಠ ಮಾಡ್ತಾಯಿದ್ರು. ಒಂದು ದಿನ ಸಹಿತ ರಜೆಯನ್ನು ಮಾಡಿಲ್ಲ. ಆಮೇಲೆ ಈಗ ಬಿಳಿಸಿರಿ ಅಂತ ಒಂದು ಊರಿಗೆ ಬಂದ ಮೇಲೆ ಒಂದು 10ರಿಂದ 11 ಮಕ್ಕಳುಗಳು ಇರ್ತಕ್ಕಂಥ ಒಂದು ಪುಟ್ಟ ಶಾಲೆಯನ್ನು ಸುತ್ತಮುತ್ತ ಒಂದು 15 ಕಿಲೋಮೀಟ್ರು ಅಥವಾ 10 ಕಿಲೋಮೀಟ್ರ್ ದೂರದಲ್ಲಿ ಮಕ್ಕಳುಗಳನ್ನು ಕರ್ಕೊಂಬರ್ಬೇಕಾಗಿತ್ತು. ಆದರೆ ಅಲ್ಲಿ ತುಂಬ ಬಡ ರೈತರು ಹಾಗೂ ಕೂಲಿ ಕಾರ್ಮಿಕರು ಇರೋದ್ರಿಂದ ಮಕ್ಕಳನ್ನು ಕರ್ಕೊಬರೋಕ್ಕಾಗ್ತಿರ್ಲಿಲ್ಲ. ಸೊ ಇವರು ಆ ಯೋಚನೆ ಮಾಡಿ ಸ್ವಂತ ವೆಹಿಕಲನ್ನು, ಅಂದರೆ ಓಮಿನಿಯನ್ನು ಬಳಸಿ ಮಕ್ಕಳುಗಳನ್ನು ಪ್ರತಿದಿನ ಮನೆಯಿಂದ ಶಾಲೆಗೆ ಕರ್ಕೊಂಡು ಬರ್ತಾರೆ, ಶಾಲೆಯಿಂದ ಮನೆಗೆ ಕರ್ಕೊಂಡು ಹೋಗ್ತಾರೆ. ಯಾವುದೇ ರೀತಿಯ ಒಂದು ಹಣದ ಅಂಶ ಇಲ್ಲದೇ ಅದು RTI ನಮ್ಮ ಸಂಘಟನೆಗೂ ಈ
ಈ ಪ್ರಶಸ್ತಿ ಕೊಡ್ತಾ ಈ ಸಂಬಂಧ ಇಲ್ಲಲ್ಲ. ಸರ್ ಇದು ರಾಜ್ಯ ಘಟಕದ ತೀರ್ಮಾನ ಅಲ್ಲ, ಏನೋ ಸಂಬಂಧ ಇರ್ಬೇಕಲ್ಲ ಅಟ್ಲೀಸ್ಟ್. ಅಲ್ಲ, ಇದು ಸ್ವಚ್ಛ ಸಮಾಜಕ್ಕೋಸ್ಕರನೇ ನಾವು ಮಾಡ್ತಾ ಇರೋದ್ರಿಂದ ಸ್ವಚ್ಛ ಶ್ರೇಷ್ಠ ಸಮಾಜ ಆಟೆ ಇದರಲ್ಲಿ ಸಾಧನೆ ಮಾಡಿದವರು ಅಥವಾ ಆ ಥರದ್ದು ಅದು ಮುಂದಿನ ದಿನಗಳು ಇದೆ ಸರ್, ಇದೆ ಮುಂದಿನ ದಿನಗಳೇ. ಈಗ ಸದ್ಯ ಈಗ ಸಮಾಜ ಮುಖೇನ ಏನು ಕೆಲಸ ಮಾಡಿದಾರಲ್ಲ